ಕ್ಷಣದ ಗ್ಯಾರಂಟಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒನ್ಸ್ ಅಗೇನ್ ಮುನ್ನೆಲೆಗೆ ಬರ್ತಾ ಇದೆ ಪವರ್ ಶೇರಿಂಗ್ ಫೈಟ್. ಹಂಗಾದ್ರೆ ಕಾಂಗ್ರೆಸ್ನ ಪಾಳಿಯದಲ್ಲಿ ಸಿಎಂ ಕುರ್ಚಿಗಾಗಿ ಈಗಲೂ ಕೂಡ ತಣ್ಣಗಾಗಿಲ್ವಾ ಹಗ್ಗ ಜಗ್ಗಾಟ ಅಂದ್ರೆ ನೋ ನೋ ನೋ. ಕಾರಣ ಸಿಎಂ ಸಿದ್ದರಾಮಯ್ಯನವರು ಕಾಯ್ತಾ ಇದ್ರು, ದೇವರಾಜು ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡ್ತೀನಿ, ಒಂದು ಅವಕಾಶ ಮಾಡ್ಕೊಡಿ, ಈ ಬಾರಿ ಬಜೆಟ್ ಮಂಡನೆ ಮಾಡಿ ಕೆಳಗಿಳಿದ್ ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಅವಕಾಶ ಕೇಳಿದ್ರು ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಅದೇ ಕಾರಣಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿದ್ರ ಇಷ್ಟು ದಿನಗಳ ಕಾಲ. ದಾಖಲೆಯನ್ನು ಮುರಿದಿದ್ದಾಯ್ತು, ಇನ್ನೇನು ಕೆಲ ದಿನಗಳಲ್ಲೇ ಬಜೆಟ್ ಮಂಡನೆ ಆಗುತ್ತೆ. ಅದಾದ ಬಳಿಕ ಸಿಎಂ ಕುರ್ಚಿಗಾಗಿ ಅತಿ ದೊಡ್ಡ ಲಾಬಿ ಶುರುವಾಗಿದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ? ಸಿಎಂ ಡಿ.ಕೆ. ಟೀಮ್ ನಿಂದ ಮತ್ತೆ ಶುರುವಾಗುತ್ತಾ ದೆಹಲಿ ಪರೇಡ್ ಅನ್ನೋದು ಪ್ರಶ್ನೆ. ರಾಜ್ಯದಲ್ಲಿ ಮತ್ತೆ ಶುರುವಾಗ್ತಾ ಇದೆ ಪವರ್ ಶೇರಿಂಗ್ ಫೈಟ್. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಟೀಮ್ ನಿಂದ ಮತ್ತೆ ದೆಹಲಿ ಪರೇಡ್ಗೆ ಸಿದ್ಧತೆಗಳಾಗ್ತಾ ಇದೆಯಾ ಅಂತ. ಬಂಡೆಗೆ ಪಟ್ಟ ಕಟ್ಟಲೇಬೇಕು ಅಂತ ಬೆಂಬಲಿಗರು ಸೀಕ್ರೆಟ್ ಪ್ಲಾನ್ ಗಳನ್ನ ರೂಪಿಸುತ್ತಿದ್ದಾರಂತೆ. ಕೊನೆ ಕ್ಷಣದಲ್ಲಿ ಗೋವಾ ಪ್ರವಾಸ ರದ್ದು ಮಾಡಿದ್ರ ಡಿ.ಕೆ. ಶಿವಕುಮಾರ್ ಟೀಮ್ನವರು. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿ.ಕೆ. ಶಿವಕುಮಾರ್ ಟೀಮ್ ಪ್ಲಾನ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಪಟ್ಟದಲ್ಲೇ ಕೂರಿಸಬೇಕು ಅಂತ ಒಂದು ಬಣ ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ. ಹಂಗಾದ್ರೆ ಈ ಬಾರಿ ಆ ಆಪ್ತರ, ಆ ಶಾಸಕರ ಪ್ಲಾನಿಂಗ್ ಯಾವ ರೀತಿ ಇರುತ್ತೆ? ಹೈಕಮಾಂಡ್ ಮೇಲೆ ಒತ್ತಡ ತರುವ ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಲೇಬೇಕು ಅಂತ ಒಂದು ಬಣ ಪಣ ತೊಟ್ಟಿದೆ. ಹೈಕಮಾಂಡ್ ಈ ಬಗ್ಗೆ ಗೊಂದಲವನ್ನ ಈ ಕೂಡಲೇ ನಿವಾರಿಸಬೇಕು ಅನ್ನುವಂತಹ ಒತ್ತಡ, ಹೈಕಮಾಂಡ್ ಮೇಲೆ ಒತ್ತಡ ತರಲೇಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗ ಪ್ಲಾನ್ ಮಾಡ್ತಾ ಇದೆ. ಈ ಹಿಂದೆ ದೆಹಲಿಗೆ ತೆರಳಿ ಹೈಕಮಾಂಡ್ ಅನ್ನ ಕೆಲ ಶಾಸಕರು ಭೇಟಿಯಾಗಿದ್ರು, ಚರ್ಚೆ ಮಾಡಿದ್ರು. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದ ಶಾಸಕರಿಂದ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಆಗಿತ್ತು. ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಬಿಡಿ ಅಂತ ಶಾಸಕರು ಪಟ್ಟು ಹಿಡಿದಿದ್ರು. ಬಜೆಟ್ ಅಧಿವೇಶನದ ಬಳಿಕ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗೋದು ನಿಶ್ಚಿತನ? ಸಿಗಲೇಬೇಕು ಅನ್ನೋ ಕಾರಣಕ್ಕೆ ಒನ್ಸ್ ಅಗೇನ್ ದೆಹಲಿ ಕಡೆಗೆ ಮುಖ ಮಾಡಬೇಕು ಅನ್ನುವಂತಹ ಪ್ಲಾನ್. ಬಟ್ ಅದಕ್ಕೂ ಮುನ್ನ ಗೋವಾ ಪ್ರವಾಸಕ್ಕೆ ಕೆಲ ಶಾಸಕರು ಪ್ಲಾನ್ ರೂಪಿಸಿದ್ದಾರಂತೆ. ಗೋವಾದಲ್ಲಿ ಸೇರ್ಕೊಂಡು ತಂತ್ರ ರೂಪಿಸೋದಕ್ಕೆ ಚಿಂತನೆ ನಡೆಸಿದ್ದಾರೆ ಶಾಸಕರು. ಪ್ರವಾಸದ ನೆಪದಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕೆ ಶಾಸಕರು ಮುಂದಾಗ್ತಾರಾ ಅನ್ನೋದು ಪ್ರಶ್ನೆ. ಕೊನೆ ಕ್ಷಣದಲ್ಲಿ ಗೋವಾ ಪ್ರವಾಸ ಮೊಟಕುಗೊಳಿಸಿದ್ರಂತೆ ಶಾಸಕರು. ಈ ಹಿಂದೆ ಪ್ಲಾನಿಂಗ್ ಆಗಿತ್ತು. ಹಂಗಾಗಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಕೆಲ ಶಾಸಕರ ನಡೆ. ಈ ಬಾರಿ ಗೋವಾದಲ್ಲೇನಾದ್ರೂ ಸೇರಿ ಪ್ಲಾನ್ಗಳನ್ನ ಮಾಡಿ ಆ ಮೂಲಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ, ಹೈಕಮಾಂಡ್ಗೆ ತಮ್ಮ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಕೆಲ ಶಾಸಕರು ಪ್ಲಾನ್ ರೂಪಿಸಿದ್ದಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಒಂದಂತೂ ಬಹಳ ಸ್ಪಷ್ಟ, ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟದಲ್ಲಿ ಕೂರಿಸಬೇಕು ಅಂತ ಅಂದ್ರೆ ಒಂದು ಡ್ರಾಬ್ಯಾಕ್ ಇದ್ದಿದ್ದು, ಅತಿ ಹೆಚ್ಚು ಶಾಸಕರ ಬೆಂಬಲ ಅವರಿಗೆ ಇಲ್ಲ ಅಂತ. ಬಟ್ ಈಗ ಸ್ವಲ್ಪ ಪರಿಸ್ಥಿತಿ ಮನಸ್ಥಿತಿ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳು ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಕಾರಣ ಯಾರನ್ನೆಲ್ಲ ಭೇಟಿ ಆಗ್ತಿದ್ದಾರೋ ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಅಷ್ಟು ಜನ ಶಾಸಕರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿದ್ದಾರೆ. ಅದೇ ರೀತಿ ವಾತಾವರಣ ಕಾಂಗ್ರೆಸ್ ಪಾಳ್ಯದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ವಿ. ಕಾರಣ ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ಶಾಸಕರನ್ನ ಪ್ರತ್ಯೇಕವಾಗಿ ಭೇಟಿಯಾಗೋದು, ಅವ್ರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದು, ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದಂತಹ ಸಚಿವರನ್ನ ಭೇಟಿಯಾಗಿದ್ದೇನು, ಪ್ರತ್ಯೇಕ ಮೀಟಿಂಗ್ ಗಳನ್ನ ಮಾಡಿದ್ದೇನು, ಆ ಮೂಲಕ ಅವರೆಲ್ಲರ ವಿಶ್ವಾಸವನ್ನ ಪಡೆದುಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ. ಅವ್ರಿಗಿದ್ದಂತಹ ಒಂದು ಡ್ರಾಬ್ಯಾಕ್ ಅನ್ನ ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಹಂಗಾಗಿ ಅವರೇ ಬೆನ್ನಿಗೆ ನಿಂತಹ ಕೆಲ ಶಾಸಕರು ಅವರ ಆಗ್ರಹ ಏನ್ ಗೊತ್ತಾ? ಪಕ್ಷವನ್ನ ಕಟ್ಟುವಲ್ಲಿ ಪ್ರಮುಖವಾಗಿ ಶ್ರಮ ವಹಿಸಿದ್ದು ಡಿ.ಕೆ. ಶಿವಕುಮಾರ್ ಅವರು. ಪಕ್ಷ ಯಾವಾಗೆಲ್ಲ ಸಂಕಷ್ಟದ ಪರಿಸ್ಥಿತಿಯಲ್ಲಿತ್ತೋ ಆಗೆಲ್ಲ ಕೂಡ ಸಂಕಷ್ಟದಿಂದ ಪಾರು ಮಾಡಿದ್ದು ಕೂಡ ಇದೇ ಟ್ರಬಲ್ ಶೂಟರ್ ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ವಿಚಾರವನ್ನ ಅವರ ಆಪ್ತ ಬಳಗದಲ್ಲಿದ್ದಂತಹ ಶಾಸಕರು ಡೇವನಿಂದಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ಬಾರಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯಲ್ಲಿ ಕೂತ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣನೇ ಡಿ.ಕೆ. ಶಿವಕುಮಾರ್ ಅವರು. ಕಾರಣ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಚುನಾವಣೆ ಫೇಸ್ ಮಾಡಿದ್ದಕ್ಕೆ 136 ಸೀಟುಗಳನ್ನ ತರೋದಕ್ಕೆ ಸಾಧ್ಯ ಆಯ್ತು ಅಂತ. ಹಂಗಾಗಿ ಪಕ್ಷ ಕಟ್ಟಿದವರಿಗೂ ಕೂಡ ನೀವು ಒಂದು ಅವಕಾಶ ಮಾಡಿಕೊಡ್ಬೇಕು. ಡಿ.ಕೆ. ಶಿವಕುಮಾರ್ ಅವರು ಸಮರ್ಥರಿದ್ದಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡಿ, ಒಪ್ಪಂದದ ಪ್ರಕಾರ ಬಿಟ್ಟು ಕೊಡಿಸಿ ಸಿಎಂ ಕುರ್ಚಿಯನ್ನ ಅನ್ನುವಂತಹ ವಿಚಾರವನ್ನ ಅವರ ಆಪ್ತ ಬಳಗದಲ್ಲಿದ್ದಂತಹ ಶಾಸಕರು ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳು ಈ ಹಿಂದಿನಿಂದಲೂ ಆಗ್ತಾ ಇದೆ. ಈಗ ಅದು ಮುಂದುವರಿಯೋ ಸಾಧ್ಯತೆಗಳಿದೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ದುರ್ಗೇಶ್, ಒಂದು ಕುತೂಹಲ ಇತ್ತು, ಸ್ವಲ್ಪ ಸೈಲೆಂಟ್ ಆಗಿದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ವಾತಾವರಣ ಅಂತ? ಇಲ್ಲ, ಸಿದ್ದರಾಮಯ್ಯನವರು ಆಸೆ ಪಟ್ಟಿದ್ರು ದೇವರಾಜು ಅರಸು ಅವರ ದಾಖಲೆಯನ್ನ ಪುಡಿಗಟ್ಟಬೇಕು, ಅದಾದ ಬಳಿಕ ಇದು ಕೊನೆಯ ಬಾರಿ ಬಜೆಟ್ ಮಂಡನೆ ಮಾಡಬೇಕು, ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ತಿಳಿಯಾಗಿದೆ ವಾತಾವರಣ ಅಂತ. ಸೊ ಇನ್ನೇನು ಕೆಲ ದಿನಗಳಲ್ಲೇ ಬಜೆಟ್ ಮಂಡನೆ ಆಗುತ್ತೆ, ಹಂಗಾಗಿ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನಿಂಗ್ಗಳು ಮತ್ತೆ ಸ್ಟಾರ್ಟ್ ಆಗುತ್ತಾ ಸಿಎಂ ಪಟ್ಟಕ್ಕಾಗಿ ಅಂತ? ಖಂಡಿತ ಶ್ರುತಿ, ಹೈಕಮಾಂಡ್ ನಾಯಕರು ಏನೋ ಒಂದು ತಂತ್ರವನ್ನು ಮಾಡ್ತಾಯಿದ್ರು. ಅದರಲ್ಲೂ ಕೂಡ ಸಿ ಎಂ ಮತ್ತು ಡಿ ಸಿ ಎಂ ನಡುವೆ ಏನು ಸಂಧಾನ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡಿದರು. ಅದಾದ ಬಳಿಕ ಸಿ ಎಂ ಮತ್ತು ಡಿ ಸಿ ಎಂ ಬಣದಲ್ಲಿ ಕೆಲವೊಂದು ಶಾಸಕರು ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ದರು. ಆದರೆ ಈಗ ನಡೀತಿರುವಂಥ ಮನ್ರೇಗಾ ಹೋರಾಟ, ವಿಶೇಷ ಅಧಿವೇಶನ, ಬಜೆಟ್ ಅಧಿವೇಶನ ಇರುವಂಥದ್ದು, ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದರು. ಇಂಥ ಒಂದು ಸಂದರ್ಭವನ್ನು ಸಮರ್ಪಕವಾಗಿ ಬಳಸ್ಕೋಬೇಕು, ಹೈಕಮಾಂಡ್ ನಾಯಕರಿಗೆ ಗುರಿಯಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿದ್ದರು. ಆದರೆ ಬಜೆಟ್ ಅಧಿವೇಶನ ಮುಗಿತಿದ್ದಂತೆ ನಾಯಕತ್ವ ಪಾಲಿಟಿಕ್ಸ್ ಮತ್ತೆ ರಂಗೇರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು, ಪವರ್ ಶೇರಿಂಗ್ ಫೈಟ್ಗೆ ಮತ್ತೆ ಮುನ್ನೆಲೆಗೆ ಬರುವಂಥ. ಯಾಕಂದರೆ ಹೈಕಮಾಂಡ್ ನಾಯಕರನ್ನ ಮನವಿ ಮಾಡಿ ಏನೋ ಒಂದು ಈ ಒಂದು ನಾಯಕತ್ವದ ವಿಚಾರ ಇದೆ, ಇದನ್ನು ಮತ್ತೆ ಮುನ್ನೆಲೆಗೆ ತರುವಂಥ ಕೆಲಸಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪರವಂಥ ಶಾಸಕರು ಮಾಡ್ತಿರುವಂಥದ್ದು. ಯಾಕಂದರೆ ಹೈಕಮಾಂಡ್ ನಾಯಕರನ್ನು ಮನವೊಲಿಸುವ ಕೆಲಸವನ್ನು ಮಾಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ಬಾರಿ ಸಿ ಎಂ ಆಗಲೇಬೇಕು, ಇದೇ ಅವಧಿಗೆ ಸಿ ಎಂ ಆಗಬೇಕು ಅನ್ನುವಂಥ ಒತ್ತಡವನ್ನು ಕೆಲವೊಂದು ಶಾಸಕರು ಹೇಳ್ತಿದ್ದಾರೆ. ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಹೇಳಿಕೆಗಳನ್ನು ಕೊಡುವ ಮೂಲಕ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ. ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ದೇವರಾಜ್ ಅರಸು ಅವರ ಸಾಧನೆಯನ್ನು ಮಾಡಿದರೆ, ಇತ್ತ ಬಜೆಟ್ ಮಂಡನೆ ಕೂಡ ಮಾಡ್ತಿದ್ದಾರೆ. ಬಜೆಟ್ ಆದ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡಬೇಕು ಅನ್ನುವಂಥ ಒತ್ತಡವನ್ನು ಮಾಡ್ತಿರುವಂಥದ್ದು. ಇದರ ಜೊತೆಗೆ ತಾವೆಲ್ಲರೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗಿರುವಂಥ ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಹೋರಾಟವನ್ನು ಮಾಡಬೇಕು, ಹೈಕಮಾಂಡ್ ನಾಯಕರ ಮನವೊಲಿಸುವ ಕೆಲಸವನ್ನು ಕೂಡ ಮಾಡಬೇಕು. ಹೀಗಾಗಿ ದೆಹಲಿಯ ಪರೇಡ್ಗೂ ಕೂಡ ಮುಂದಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈಗ ಚರ್ಚೆ ನಡೆಸ್ತಾ ಇರುವಂಥದ್ದು. ಜೊತೆಗೆ ಗೋವಾ ಪ್ರವಾಸಕ್ಕೆ ತೆರಳಿ ಅಲ್ಲಿಯೂ ಕೂಡ ನಾವು ಒಗ್ಗಟ್ಟಾಗಿದ್ದೇವೆ, ನಾವೆಲ್ಲರೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡೋದಕ್ಕೆ ಈ ಒಂದು ತಂತ್ರವನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಬಜೆಟ್ ಅಧಿವೇಶನ ಏನಿದೆ, ಆ ಒಂದು ಅಧಿವೇಶನ ಮುಗಿಯೋದ್ರೊಳಗೆ ಈ ಒಂದು ಶಾಸಕರ ಬಲವನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ ನಂಬರ್ ಗೇಮ್ ಪಾಲಿಟಿಕ್ಸ್ಗೆ ಬೇಕಾದಂಥ ತಂತ್ರ, ಸೀಕ್ರೆಟ್ ವೋಟಿಂಗ್ ಮಾಡುವಂಥ ತಂತ್ರಗಳು ಮತ್ತು ಒಂದು ಗೋವಾ ಪ್ರವಾಸ ಆಗಿರ್ಬೋದು, ಹೊರದೇಶದ ಪ್ರವಾಸ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಂತ್ರಗಳನ್ನ ಮಾಡ್ತಿದ್ದಾರೆ. ಸೈಲೆಂಟಾಗಿ ತಮಗೆ ಬೇಕಾದಂಥ ಬಲವನ್ನು ಹೆಚ್ಚಿನ ಮಾಡಿಕೊಡ್ತಿದ್ದಾರೆ. ಹೀಗಾಗಿ ಬಜೆಟ್ ಅಧಿವೇಶನದ ನಂತರ ಹೈಕಮಾಂಡ್ ನಾಯಕರು ಒಂದು ಸೀಕ್ರೆಟ್ ವೋಟಿಂಗ್ ಮಾಡೋದ್ರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ನಂಬರ್ ಗೇಮ್ ಪಾಲಿಟಿಕ್ಸ್ ಕೂಡ ಅವಕಾಶ ಸಿಕ್ಕರೆ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲ ತಂತ್ರಗಳು ಕೂಡ ತೆರೆಮರೆಯಲ್ಲಿ ನಡೀತಿದ್ದಾವೆ. ಹೀಗಾಗಿ ಬಜೆಟ್ ಅಧಿವೇಶನದ ಬಳಿಕ ಮತ್ತೆ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಪಾಲಿಟಿಕ್ಸ್ ಮುನ್ನೆಲೆಗೆ ಬರುತ್ತೆ. ಪವರ್ ಶೇರಿಂಗ್ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಈ ಒಂದು ಕನಸನ್ನು ಮಾಡಿಸ್ಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಳನ್ನ ಮಾಡ್ತಿರುವಂಥದ್ದು. ಶ್ರುತಿ, ಇದೆಲ್ಲವೂ ಕೂಡ ಬಜೆಟ್ ಅಧಿವೇಶನದ ಬಳಿಕ ಯಾವ ರೀತಿ ಮುನ್ನೆಲೆಗೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಈ ರೀತಿ ತಂತ್ರಗಾರಿಕೆ ರೂಪಿಸೋದಕ್ಕೆ ಮುಂದಾಗ್ತಾ ಇದ್ರೆ, ಯಾವಾಗೆಲ್ಲ ಸಿಎಂ ಕುರ್ಚಿಯ ವಿಚಾರಗಳು ಮುನ್ನೆಲೆಗೆ ಬರುತ್ತೋ, ಇಂಥ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಾರಂಭ ಆಗುತ್ತೋ, ಆಗೆಲ್ಲ ಕೂಡ ತಲೆಬಿಸಿಗೆ ಕಾರಣ ಆಗೋದು ಡಿನ್ನರ್ ಪಾಲಿಟಿಕ್ಸ್.